ಯುದ್ಧ ಒಂದು ನೆಪ ಅಷ್ಟೇ. ಪೆಟ್ರೋಲ್ ಕೂಡ ಸೊ ಈಗ ನಾವು ಒಂದು ಆಲ್ಟರ್ನೇಟಿವ್ ಕಂಡುಹಿಡಿಯೋವರೆಗೂ ಸೊ ಇಟ್ ಹ್ಯಾಪನ್ಸ್, ವಿ ಹ್ಯಾವ್ ಟು ಬೇ. ಓನ್ಲಿ ಎಲೆಕ್ಷನ್ಸ್ ಬಂದರೆ ನಮ್ಮ ಗೌರ್ಮೆಂಟ್ ಮಾಡ್ತು ಒಂದು ನೇಮ್ಗೋಸ್ಕರ ದೇ ವಿಲ್ ಡು, ಸ್ಟೇಟ್ ಆಗಲಿ ಸೆಂಟ್ರಲ್ ಆಗಲಿ ದೇ ವಿಲ್ ಡು. ಪೆಟ್ರೋಲ್ ಒಂದು ಎಸೆನ್ಷಿಯಲ್ ಯೂಸ್, ಇವಾಗ ನಮ್ಗೆ ಡೈಲಿ ಬೇಕಾದ್ರೆ ನಾವು ಬಳಸಲೇಬೇಕು. ಸೊ ಇವಾಗ ಅದು 5 ರೂಪಾಯಿ ಆಗಲಿ 10 ರೂಪಾಯಿ ಆಗಲಿ ಜಾಸ್ತಿ ಆದರೂ ಕೂಡ ಹಿಂಗೆ ನಾವು ಬಳಸಲೇಬೇಕು. ಪೆಟ್ರೋಲ್ ರೇಟು ಅಬಕಾರಿ ಶುಲ್ಕವನ್ನು ಕಡಿಮೆ ಮಾಡೋದು, ಅದರಿಂದ ಪೆಟ್ರೋಲ್ ಯಾರು ಪರ್ಚೇಸ್ ಮಾಡ್ತಾರಲ್ಲ ಅವ್ರಿಗೆ ಲಾಭ, ಅಂದರೆ ಓನರ್ಗಳಿಗೆ. ಬಟ್ ನಮ್ಮ ಜನಸಾಮಾನ್ಯರ ಮೇಲೆ ಏನು ದರ ಹೊರೆ ಕಡಿಮೆ ಆಗಿಲ್ಲ. ಏನು ಹೇಳ್ತೀರಾ ಇದ್ರ ಬಗ್ಗೆ? ಹೌದು ಮ್ಯಾಮ್, ಯಾಕಂದರೆ ಪೆಟ್ರೋಲ್ ಬಂದು ಎಸೆನ್ಷಿಯಲ್ ಯೂಸ್, ಡೈಲಿ ಯೂಸ್. ನಮ್ಗೆ ಹೇಗೆ ನೀರು ಗಾಳಿ ಎಲ್ಲ ಬೇಕೋ ಸೊ ಪೆಟ್ರೋಲ್ ಕೂಡ ನಮ್ಮ ವೆಹಿಕಲ್ಸ್ಗಾಗೇ ಬೇಕು. ಸೊ ಅದ್ರ ಆಲ್ಟರ್ನೇಟಿವ್ ಆಗಿ ಇವಾಗ ಎಲೆಕ್ಟ್ರಿಕ್ ಕೂಡ ಬಂದಿದ್ರೂ ಕೂಡ ಇನ್ನೂ ಜನ ಪೆಟ್ರೋಲ್ ಮತ್ತು ಡೀಸೆಲ್ ವೆಹಿಕಲ್ಸ್ ಮೇಲೆ ಅವಲಂಬನೆ ಇದೆ. ಸೊ ನಮ್ಗೆ ಅಬಕಾರಿ ಶುಲ್ಕ ಕಡಿಮೆ ಆಗಿದ್ರು ಕೂಡ ಬಟ್ ತಗೊಳ್ಳೋರ್ಗೆ ಇಲ್ಲ, ಜಸ್ಟ್ ಬಿಕಾಸ್ ಅವ್ರು ಪ್ರಾಫಿಟ್ ಮಾಡೋಕ್ಕೋಸ್ಕರ. ಆಬ್ವಿಯಸ್ಲಿ ಗೌರ್ಮೆಂಟ್ ಆಗಲಿ ಅಥವಾ ಬೇರೆ ಫ್ರ್ಯಾಂಚೈಸ್ ಪೆಟ್ರೋಲ್ ಬಂಕ್ಸರ್ ಆಗಲಿ, ದೇ ಪ್ರಾಫಿಟ್ ಟರ್ನಿಂಗ್ ಇಸ್ ದೇರ್ ಮೋಟಿವ್. ಸೊ ಅಬಕಾರಿ ಶುಲ್ಕ ಜಾಸ್ತಿ ಕಡಿಮೆ ಆದರೂ ಕೂಡ ಅವ್ರ ಪ್ರಾಫಿಟ್ ಮಾರ್ಜಿನ್ ಮೇಲೆ ಸೊ ಪ್ರಾಫಿಟ್ ಮಾಡಬೇಕು ಅನ್ನೋದಕ್ಕೋಸ್ಕರ ನಮ್ಮ ಮೇಲೆ ಹೊರೆ ಹಾಕ್ತಾರೆ. ಸೊ ವಿ ಹ್ಯಾವ್ ಟು ಬೇ. ಅಂದರೆ ಈ ದರ ಹೊರೆ ಏನಿದೆಯಲ್ಲ ಅದು ಜನರಿಗೆ ಸಿಕ್ಕಾಪಟ್ಟೆ ಹಿಂಸೆ ಅನ್ಸಲ್ಲ. ಯಾಕಂದರೆ ಎಲ್ಲ ಬೆಲೆ ಏರಿಕೆ ನಡುವೆ ಈ ಪೆಟ್ರೋಲ್ ಬೆಲೆನೂ ಜನರಿಗೆ ಹೊರೆ ಆಗುತ್ತೆ ಅಂತಂದರೆ ಬದುಕೋದು ಹೇಗೆ ಅಂತ ಅನ್ಸಲ್ವಾ? ಖಂಡಿತ ಮ್ಯಾಮ್, ನಾನು ಆವಾಗಲೇ ಹೇಳ್ದಂಗೆ ಪೆಟ್ರೋಲ್ ಒಂದು ಎಸೆನ್ಷಿಯಲ್ ಯೂಸ್, ಇವಾಗ ನಮ್ಗೆ ಡೈಲಿ ಬೇಕಾದ್ರೆ ನಾವು ಬಳಸಲೇಬೇಕು. ಸೊ ಇವಾಗ ಅದು 5 ರೂಪಾಯಿ ಆಗಲಿ 10 ರೂಪಾಯಿ ಆಗಲಿ ಜಾಸ್ತಿ ಆದರೂ ಕೂಡ ಹಿಂಗೆ ನಾವು ಬಳಸಲೇಬೇಕು. ಈಗ ಡೈಲಿ ಪ್ರಾಡಕ್ಟ್ಸ್ ಆಗಲಿ, ಹಾಲಾಗಲಿ, ಟೂತ್ಪೇಸ್ಟ್ ಆಗಲಿ, ಬೇರೆ ಏನೇ ಮೆಟೀರಿಯಲ್ಸ್ ಆಗಲಿ ಡೈಲಿ ನಾವು ಯೂಸ್ ಮಾಡಿ ಅದನ್ನ ನಿಲ್ಸೋಕ್ಕಾಗಲ್ಲ. ಸೊ ಪೆಟ್ರೋಲ್ ಕೂಡ ಸೊ ಈಗ ನಾವು ಒಂದು ಆಲ್ಟರ್ನೇಟಿವ್ ಕಂಡುಹಿಡಿಯೋವರೆಗೂ ಸೊ ಇಟ್ ಹ್ಯಾಪನ್ಸ್, ವಿ ಹ್ಯಾವ್ ಟು ಬೇ. ಯುದ್ಧಕ್ಕೋಸ್ಕರ ರೇಟ್ ಜಾಸ್ತಿ ಮಾಡಿದ್ವಿ, ಪೆಟ್ರೋಲ್ ಸಿಗ್ತಾ ಇರಲಿಲ್ಲ ಅಂತೆಲ್ಲ ಈಗ ಇಷ್ಟು ಯೂನಿಟ್ ಹಾಕಿತ್ತು. ಆದರೆ ಇವಾಗ ಸುಂಕ ಕೂಡ ಕಡಿಮೆ ಆಗಿರೋದ್ರಿಂದ ಇನ್ಮೇಲೆ ಅವ್ರಿಗೆ ಕಡಿಮೆ ಮಾಡೋ ಅವಕಾಶ ಇದೆ. ಕಡಿಮೆ ಮಾಡಬೇಕಾ ಮ್ಯಾಮ್? ಯುದ್ಧ ಒಂದು ನೆಪ ಅಷ್ಟೇ. ಈಗ ಟ್ರೇಡಿಂಗ್ ಈಗ ಇಂಪೋರ್ಟ್ ಎಕ್ಸ್ಪೋರ್ಟ್ ಆಗ್ತಾ ಇರುತ್ತೆ ಬೇರೆ ಕಂಟ್ರಿಯಿಂದ, ಅದು ಟ್ಯಾಕ್ಸ್ ಇಂಪೋರ್ಟ್ ಡ್ಯೂಟೀಸ್ ಎಲ್ಲ ನಮ್ಮ ಮೇಲೆ ಹಾಕಿದ್ರೂ ಕೂಡ ಅವ್ರ ಪ್ರಾಫಿಟ್ ಇಟ್ಕೊಂಡೇ ನಮಗೆ ಮಾರೋದು. ಸೊ ಇವಾಗ ಅದು ಸುಂಕ ಟ್ಯಾಕ್ಸ್ ಕಡಿಮೆ ಆಗಿದ್ರು ಅವ್ರು ಈಗಾಗಲೇ ರೇಟ್ ಜಾಸ್ತಿ ಆಗಿರೋದ್ರಿಂದ ಕಡಿಮೆ ಮಾಡಲ್ಲ. ಓನ್ಲಿ ಎಲೆಕ್ಷನ್ಸ್ ಬಂದರೆ ನಮ್ಮ ಗೌರ್ಮೆಂಟ್ ಮಾಡ್ತು ಒಂದು ನೇಮ್ಗೋಸ್ಕರ ದೇ ವಿಲ್ ಡು, ಸ್ಟೇಟ್ ಆಗಲಿ ಸೆಂಟ್ರಲ್ ಆಗಲಿ ದೇ ವಿಲ್ ಡು. ಈಗ ಏಪ್ರಿಲಲ್ಲಿ ಮತ್ತೆ ಎಲೆಕ್ಷನ್ ಇದೆ, ಅದರಿಂದ ಏನಾದರೂ ಮತ್ತೆ ಪೆಟ್ರೋಲ್ ರೇಟ್ ಕಡಿಮೆ ಆಗೋ ಅವಕಾಶ ಇದೆ ಅಂತ? ಜಸ್ಟ್ ಬೈ ಎಲೆಕ್ಷನ್ಗೋಸ್ಕರ ಪೆಟ್ರೋಲ್ ರೇಟ್ ಕಡಿಮೆ ಮಾಡೋದು ತುಂಬ ಕಷ್ಟ. ಯಾಕಂದರೆ ಎರಡು ಕಾನ್ಸ್ಟಿಟ್ಯೂಯೆನ್ಸಿ ಅಂತ ಸರ್ಕಾರದಕ್ಕಂತೂ ಎಫೆಕ್ಟ್ ಆಗಲ್ಲ. ಸೊ ಚೇಂಜ್ ಅಂತ ಆಗಲ್ಲ.